₹1 ಶುಲ್ಕ ನಾವು ತಗೊಳಲ್ಲ. ಆ ಅಮ್ಮನ ಮುಖದಲ್ಲೇ ಅವ್ರು ಏನ್ ಇಷ್ಟ ಬಂದೈತೆ ಆ ಕಾಣಿಕೆ ಅಷ್ಟೇ. ನಿನ್ಗೆ ತೆಂಗಿನಕಾಯಿ ಹೊಡೆಯಕ್ಕೆ ₹150 ಕೊಡು, ₹200 ಕೊಡು, ಯಾವುದೇ ರೀತಿಯಲ್ಲಿ ಇಲ್ಲಿ ಶುಲ್ಕ ಇಲ್ಲ. ಮತ್ತೆ ಗಾಳಿ ಬಿಡಿಸ್ತೀರಿ, ಅದು ಯಾವುದೇ ರೀತಿಯಲ್ಲಿ ಶುಲ್ಕ ತಗೊಳಲ್ಲ. ಅವ್ರು ಏನ್ ಇರ್ತಾರೆ ಅದೇ. ಮತ್ತೆ ಮನೆಗೆ ಮಾಟ ಮಂತ್ರ ವಾಮಾಚಾರ ಎಲ್ಲ ಆಗಿರ್ತದೆ, ಅದೆಲ್ಲ ರೆಡಿ ಮಾಡ್ತಾರೆ. ಅದೇ ರೀತಿ ಆ ಅಮ್ಮನ ಮೂಲಕ ಏನು ಆ ಅಮ್ಮನ ಬಗೆಹರಿಸ್ಕೊಡ್ತಾಳ, ಅದೇ ರೀತಿಯಲ್ಲಿ ಇಲ್ಲಿ ನಾವು ಕುತ್ಕೊಂಡು ಮಂಗಳವಾರ, ಶುಕ್ರವಾರ, ಭಾನುವಾರವಾಗಿ ಅವ್ರ ಕಾರ್ಯಗಳು ಏನಿದೆ ನೆರವೇರಿಸ್ತೀವಿ. ಹಿಂಗೆ ಯಾರು ಅನ್ನ ಮಾರೋರು ಪರಿಚಯ ಆದ್ರು, ಕೇರ್ಪುರ ನಮ್ದು ಅಯ್ಯಪ್ಪ ನಗರ ಪರಿಚಯ ಆದ್ರು. ಆಮೇಲೆ ಅವರು ನನ್ಗೆ ತುಂಬಾ ಹುಷಾರಿಲ್ಲ, ನಾನು ಎಲ್ಲೆಲ್ಲ ಹೋಗಿ ತೋರಿಸ್ತಾ 5-6 ತಿಂಗಳು ಮೇಲಾಗಿಲ್ಲ. ಆಮೇಲೆ ಇಂಥ ಜಾಗ ಐತೆ, ಅಮ್ಮನ ಕರ್ಕೊಂಡ್ ಬಾ ಹೋಗೋಣ ಅಂತ ಅವ್ರು ಹೇಳಿ ನಮ್ಮನ್ನ ಕರ್ಕೊಂಡ್ ಬಂದು ಹೋಗಿದ್ದು ಒಂದೇ ವಾರಕ್ಕೆ ನನ್ಗೆ ತುಂಬಾ ಹುಷಾರು ಆಯ್ತು. ವ್ಯಾಪಾರಕ್ಕೆಲ್ಲ ಸಹಾಯ ಮಾಡ್ಲು ಅಮ್ಮನ. ಆಮೇಲೆ ಅವರು ಫ್ಯಾಮಿಲಿನಲ್ಲಿ ಒಬ್ರಿಗೆ ದೆವ್ವ ಹಿಡ್ದಿತ್ತು ಅದೇ ವಾರದಲ್ಲಿ. ಆ ದೆವ್ವ ಹಿಡ್ದಿದ್ದು ಇಲ್ಲಿ ಬಂದು ಸ್ವಾಮಿ ದೆವ್ವನು ಬಿಡಿಸ್ದ. ಅವ್ರಿಗೆ ಒಳ್ಳೇದಾಯ್ತು. ಅವ್ರು ಬಂದು ಗಿಳಿಗಳೆಲ್ಲ ತಂದು ಇಲ್ಲೇ ಕೊಯ್ದು ನಾವೇ ಎಲ್ಲ ಅಡ್ಗೆ ಮಾಡಿ ತಿಂದಿ ಹೋದ್ರಿ. ಈ ಅಮ್ಮನ್ ನಂಬಿದ್ರೆ ನಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗ್ತದೆ, ಚಂದ ಕಾಪಾಡ್ಕೊ ಬರ್ತಾಳೆ. ತುಂಬಾ ಸತ್ಯ. ಧನ್ಯವಾದಗಳು ಅಮ್ಮನ್ಕ. ಇಲ್ಲೇ ಇದು ಬಂದು 6 ತಿಂಗಳಿಂದ ಅಮಾವಾಸ್ಯ ದಿನ ಪ್ರತ್ಯಂಗಿರಿ ಹೋಮ ಮಾಡ್ತಾರೆ, ಮಹಾಪ್ರತ್ಯಂಗಿರಿ ಯಾಗ. ಹುಣ್ಣಿಮೆ ದಿನ ಲಕ್ಷ್ಮೀ ಕುಬೇರ ಹೋಮ ಬರ್ತಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರ್ತಾರೆ. ಅವ್ರು ಅನ್ಕೊಂಡಿರೋ ಎಲ್ಲಾ ಕಾರ್ಯಗಳು ಏನೇನಿದೆ, ಕೋರ್ಟ್ ಕೇಸ್ ವ್ಯವಹಾರ ಅದೆಲ್ಲ ಅವ್ರ ಮುಂದೆ ಹೇಳ್ತಾರೆ. ಅದೇ ಅವ್ರಿಗೆ ಇಲಿ ತೆಗೆದು ಸ್ವಂತ ನಾವೇ ಇಲಿ ತೆಗೆದು ಅವ್ರ ಮುಖಾಂತರನೇ ಮಾಡಿಸ್ತೀರಿ. ಆತರ ಇಲ್ಲಿ ಕ್ಷೇತ್ರ ಯಾವುದೇ ರೀತಿ ದುಡ್ಡು ಕಾಸು ಕೇಳೋದಿಲ್ಲ. ಯಾವುದೇ ರೀತಿ ಇಲ್ಲಿ ಅದು ತಡೆ ಹೊಡಿಬೇಕು, 500 ಕೊಡು 200 ಕೊಡು ಅಂತ ಇಲ್ಲ. ಅವರೇ ಸ್ವಂತ ಬೇಡ್ಕೊಂಡು ಕಾರ್ಯ ನೆರವೇರಿಸ್ಕೊಡ್ತಾಳೆ. ಈ ಶಕ್ತಿ ಅಂತ ಶಕ್ತಿ ಈ ಕ್ಷೇತ್ರದಲ್ಲಿ ಇದೇ ಮುಖ್ಯವಾಗಿ ಪವಾಡ. ಅರುಣ ಅಂತ, ಹೊಸಕೋಟೆ, MTV ಪಾರ್ಕ್. ನಮ್ಮ ಕೋರಿಕೆ ಏನಿಲ್ಲ, ಹೆಲ್ತ್ ಬಗ್ಗೆ ಬೇಡ್ಕೊಂಡ್ವಿ, ಎಲ್ಲ ಆಯ್ತು. ಕೆಲ್ಸದ ಬಗ್ಗೆ ಬೇಡ್ಕೊಂಡಿದ್ವಿ, ಅದು ಆಗಿದೆ. ನಮ್ಗೆ ನಮ್ಮ ಫ್ರೆಂಡ್ ಇಂದ ಪರಿಚಯ ಆಯ್ತು. ಅವ್ರು ಕರ್ಕೊ ಬಂದ್ ನನ್ ತೋರ್ಸಿದ್ರು. ಕರೆಕ್ಟ್ ಆಗಿ 6 ವರ್ಷ ಆಯ್ತು ನಾವು ಬಂದಿಲ್ಲಿ. ಸಕ್ಸಸ್ ಆಗಿದೆ, ಎಲ್ಲ ಒಳ್ಳೇದ್ ಮಾಡಿದಾರೆ ಅಮ್ಮ. ಎಲ್ಲರಿಗೂ ಒಳ್ಳೇದಾಗ್ಲಿ ಅಷ್ಟೇ. ಒಳ್ಳೇದಾಗ್ಲಿ, ಬರ್ಲಿ, ತುಂಬಾ ಒಳ್ಳೇದು ಅಮ್ಮ. ಇದೆ ಸೋಮವಾರ, ಮಂಗಳವಾರ, ಶುಕ್ರವಾರ, ಭಾನುವಾರ. ಶುಕ್ರವಾರದಂದು ಅಮ್ಮನವ್ರಿಗೆ 8 ಗಂಟೆಯಿಂದ ಅಭಿಷೇಕ ಇದೆ. 10 ಗಂಟೆಯಿಂದ ಮಹಾಮಂಗಳಾರತಿ ಮಾಡ್ತಾರೆ. 12 ಗಂಟೆಗೆ ಮಹಾಮಂಗಳಾರತಿ ನೈವೇದ್ಯ ಪೂಜೆ ಮಾಡಿ ಕುತ್ಕೊಂಡಿದ್ದು ಸಾಯಂಕಾಲ 4 ಗಂಟೆವರೆಗೂ ಈ ದೇವಾಲಯದಲ್ಲಿ ಎಲ್ಲಾ ಭಕ್ತಾದಿಗಳ ಸೂಕ್ತವಾಗಿ ಇದೇ ತರ ನೋಡಿ ಕಳಿಸ್ತಾರೆ. ಅಮ್ಮನ ಏನ್ ಹೇಳ್ತಾರೆ, ಏನ್ ತಿಳಿಸ್ತಾಳ, ಪ್ರತಿಯೊಬ್ರು 1000 ದಿನಕ್ಕೆ 1000 ಜನ ಆಗ್ಲಿ, 200 ಜನ ಆಗ್ಲಿ, 1000 ಜನ ಆಗ್ಲಿ ಬರ್ಲಿ, ಸ್ವಂತ ನಾವೇ ನಿಂಬೆ ಹಣ್ಣು ತೆಂಗಿನಕಾಯಿಂದ ನಾವೇ ತಡೆ ಹೊಡೆದು ಮಾಡ್ತೀರಿ. ಯಾವುದೇ ಶುಲ್ಕ ಏನಿಲ್ಲ. ಯಾವುದೇ ರೀತಿ ಪರಿಹಾರ ಆಗ್ಲಿ, ಯಾವುದೇ ರೀತಿ ಕಷ್ಟ ಇಲ್ಲ. ಅನೇಕ ಇವಾಗ ದೇಶ ಮತ್ತೆ ಸುತ್ತಮುತ್ತ ಓಡಾಡ್ಕೊಂಡ್ ಬಂದು ಮಾಟ ಮಂತ್ರದವ್ರಿಗೆ ಲಕ್ಷಗಳು ಕೊಟ್ಟು ಪರಿಹಾರ ಆಗಿಲ್ಲ. ಈ ಅಮ್ಮನು ಒಂದೇ ವಾರದಲ್ಲಿ ನೆರವೇರಿಸ್ಕೊಟ್ಟವಳಿ. ಆ ತರ ಒಂದು ಶಕ್ತಿ ದೇವತೆ ಇದು. ಈ ರಕ್ತಕಟೇರಮ್ಮ ಸುಸೂತ್ರವಾದ ಶಕ್ತಿ ದೇವತೆ. ಇನ್ನು ಹೆಚ್ಚು ಶಕ್ತಿ ಇದೆ, ಮತ್ತೆ ಹೆಚ್ಚು ಕಾರ್ಯಗಳನ್ನು ನೆರವೇರಿಸ್ಕೊಡ್ತಾಳೆ. ನಾವು ಹೇಳೋದಕ್ಕಿನ್ನ ಭಕ್ತಾದಿ ಕೈಲಿ ನೀವು ಕೇಳ್ಬೇಕು. ಅರ್ಥ ಆಯ್ತಾ? ಅವರು ಪ್ರಮುಖವಾಗಿ ಅವ್ರ ಕೈಲಿ ಏನೇನಿದೆ ಅವ್ರು ಮಾಡಿಕೊಂಡಿರೋದು ಅರಿಕೆ, ಹೋಮ ಗೀಮ ಅದೆಲ್ಲ ಮಾಡಿ ಅವರ ಸುಸ್ಥಿರವಾಗಿ ಕಾರ್ಯನಿರ್ವಹಿಸ್ಕೊಡ್ತಾರಲಿ ಅಮ್ಮ. ಮತ್ತೆ ಅಮ್ಮನವರಿಗೆ ವರ್ಷಕ್ಕೊಂದ್ಸರಿ ಇಲ್ಲಿ ದೀಪಗಳು ಮಾಡ್ತೀರಿ. ಸುಮಾರು 5,000 ಜನ ಸುತ್ತಮುತ್ತ ಜನ ಬಂದು ದಾಸರಳ್ಳಿಗೆ ದೀಪ ಹೊರಿಸ್ತೀರಿ. ಸುತ್ತಮುತ್ತ ಜನ ಬಂದು ಪ್ರಸಾದ ವಿನಿಯೋಗ ಅದೆಲ್ಲ ಮಾಡ್ಕೊಂಡು ಹೋಗ್ತಾರೆ. ಈ ಅಮ್ಮನ ದರ್ಶನ ಪಡೆಯಕ್ಕೆ ಅಷ್ಟು ಜನ ಬರ್ತಾರೆ. ಮಮತಾ ಅಂತ, ನಾವು ಘಾಟಿ ಕಡೆಯಿಂದ ಬಂದಿರೋದು. ಈ ದೇವಸ್ಥಾನ ಹೆಂಗ್ ಪರಿಚಯ ಇದೆ? ನಮ್ಗೆ ಹಿಂಗೆ ಯಾರೋ ಪರಿಚಯದವರು ಅಡ್ರೆಸ್ ಹೇಳಿದ್ರು. ನನ್ಗೆ ಅಲ್ಲಿ ನಮ್ ಕಡೆ ಎಲ್ಲ ತೋರಿಸ್ರಿ, ಏನು ನಮ್ಗೆ ಇದು ಕಾಣಿಸಿಲ್ಲ. ಆಮೇಲೆ ಅವರು ಬೇಕಾದವರು ಅಡ್ರೆಸ್ ಹೇಳಿದ್ರು. ನಾವು ಅಲ್ಲಿಂದ ಇಲ್ಲಿ ಬಂದ್ವಿ. ಇಲ್ಲಿ ಒಂದಿನ ಫಸ್ಟ್ ದಿನನೇ ಬಂದು ನೋಡ್ಸಿದ್ದಕ್ಕೆ ನಮ್ಗೆ ಗುಣ ಕಾಣಿಸ್ತು. ಅಮ್ಮನ ಆಶೀರ್ವಾದ ನಮ್ಗೆ ಒಳ್ಳೇದಾಯ್ತು.
ನನ್ಗೆ ಆರೋಗ್ಯ ಜಾಸ್ತಿ ಇದಾಗಿತ್ತು. ಒಂದಿನ ಬಂದು ತೋರ್ಸ್ಕೊಂಡು ಹೋಗಿದ್ದಕ್ಕೆ ನನ್ಗೆ ಒಂದ್ ಅರ್ಧ ಭಾಗ ಕಮ್ಮಿ ಆಯ್ತು. ಆವಾಗಿಂದ ನಾನು ಒಂದ್ 4-5 ಸಲ ಬಂದಿದ್ದೀನಿ. ನನಗೆ ಗುಣ ಆಗೈತೆ. ಅದರಿಂದ ನಾವು ಆಯಮ್ಮನ್ ನಂಬಿದ್ದೀವಿ. ಆಯಮ್ಮಂದು ಆಶೀರ್ವಾದ. ಇಲ್ಲಿ ಬಂದು ನಾವು ಪೂಜೆ ಮಾಡ್ಕೊಂಡು ಹೋಗ್ತಾ ಇದೀವಿ. ಎಲ್ಲಿ ಆತರ ಏನ್ ಮಾಟ ಮಂತ್ರ ಮಾಡೋದು ಅದು ಇದು ದುಡ್ಡು ತಗೊಳೋದು ಆತರ ಏನು ಇಲ್ಲ. ನಾವು ಬಂದು ಆಯಮ್ಮನ್ಗೇನು ನಮ್ಮ ಕೈಲಾದಷ್ಟು ಇಲ್ಲಿ ನಾವು ಪೂಜೆ ಮಾಡ್ಕೊಂಡು ಹೋಗ್ತೀವಿ. ಅಷ್ಟು ನಮ್ಮ ಆರೋಗ್ಯ ಒಳ್ಳೇದಾಗೈತೆ. ಇವಾಗ ನನಗೆ 3/4 ಭಾಗ ಗುಣ ಆಗೈತೆ. ಸಮಸ್ಯೆ ಏನು? ಮೈ ಹುಷಾರು ಹಿಂಗೆ ಏನೋ ಆರೋಗ್ಯ ತೊಂದರೆ ಆಗಿತ್ತು, ಮನೆಯಲ್ಲಿ ತೊಂದರೆ ಆಗಿತ್ತು. ಎಲ್ಲೆಲ್ಲ ನೋಡ್ಸಿದಕ್ಕೆ ಏನೇನೋ ಹೇಳಿದ್ವು. ಎಲ್ಲೋದ್ರೂ ಈ ತರ ನಮ್ಗೆ ಗುಣ ಕಾಣಿಸಿಲ್ಲ. ಆದ್ರೆ ಇಲ್ಲಿ ನಮ್ಗೆ ಒಳ್ಳೇದಾಗೈತೆ. ಆಯಮ್ಮನು ನಮ್ಗೆ ಒಳ್ಳೆ ದಾರಿ ತೋರ್ಸೈತೆ, ಆಶೀರ್ವಾದ. 30 ವರ್ಷಗಳಿಂದ ಈ ಅಮ್ಮನವ್ರು ಇಲ್ಲಿ ಈ ಅರಣ್ಯ ಪ್ರದೇಶದ ಒಳಗೆ ಹೊಂದಿಕೊಂಡಿರೋಂತ ಜೋಡಿ ಬೇವಿನ ಮರದ ಕೆಳಗಡೆ ಈ ಅಮ್ಮನ ವಾಸವಾಗಿದ್ದಾಳೆ. ಮತ್ತೆ ಇಲ್ಲಿ ವಿಸ್ಮಯ ಏನಂದ್ರೆ ಅಮಾವಾಸ್ಯೆ ಹುಣ್ಣಿಮೆ ದಿನ ಈ ಕ್ಷೇತ್ರದಲ್ಲಿ ತುಂಬಾ ವಿಸ್ಮಯವಾಗ್ತದೆ. ಅಮ್ಮನವರು ಬಂದು ಓಡಾಡ್ದಂಗೆ ಅನೇಕ ಜನಗಳಿಗೆ ಬಂದು ಒಂದೇ ದಿನದಲ್ಲಿ ಅವರ ಕಷ್ಟ ಕಾರ್ಪಣ್ಯಗಳು ವಾಸಿಯಾಗಿದೆ. ಮತ್ತೆ ಅವ್ರಿಗೆ ಅನಾರೋಗ್ಯದಿಂದ ಉತ್ತರ ಪ್ರದೇಶದಿಂದ ಬಂದಿದ್ರು, ಅವ್ರಿಗೆ ಒಂದೇ ದಿನದಲ್ಲಿ ವಾಸಿಯಾಗಿದೆ. ಆ ಅಮ್ಮನ ತೀರ್ಥ ಪ್ರಸಾದ ಪೂಜೆ ಮಾಡುವಾಗ್ಲೇನೆ ಅವರು ಅನ್ಕೊಂಡಿದ್ದ ಅವ್ರ ಮೂಲಕ ಹೂವಿನ ಮೂಲಕ ಅಮ್ಮನು. ನನ್ನ ಹೆಸರು ಮುರಳೀಧರ ಅಂತ. ಈ ಕ್ಷೇತ್ರಕ್ಕೆ ಬಂದು 2 ವರ್ಷ ಆಗಿದೆ. ಈ ಅಮ್ಮನೆ ನನ್ನ ಕರ್ಸ್ಕೊಂಡಿರೋದು. ರೋಡಲ್ಲಿ ಬೋಲ್ಡ್ ಇದೆ, ಕಟೇರಮ್ಮಂದು ಬೋಲ್ಡ್. ಕೆಲಸ ಮುಗಿಸ್ಕೊಂಡು ಬೆಂಗಳೂರಿಂದ ಮನೆಗೆ ಹೋಗ್ಬೇಕಾದ್ರೆ ಗಾಳಿಗೆ ಇಲ್ದಂಗಾಗಿ ಸಾಯಂಕಾಲ ಕರ್ಸ್ಕೊಂಡು ತಾಯಿ ನನಗೆ ಒಂದು ಒಳ್ಳೆ ಜ್ಞಾನ, ಒಳ್ಳೆ ಬುದ್ಧಿ ಕೊಟ್ಟು ಈ ದೇವಸ್ಥಾನದಲ್ಲಿ ಒಂದು ಸ್ಥಾನ ಕೊಟ್ಟವಳೆ. ನಾನು ಬೆಂಗಳೂರಲ್ಲಿ ಒಂದು ಸೇಲ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ. 45,000 ಸಂಬಳ ಇತ್ತು. ಮನೇಲಿ ಸಮಸ್ಯೆ ಇರೋ ಕಾರಣದಿಂದ ಕಂಬಳಿಪುರ, ಉಪ್ಪರಳ್ಳಿ, ಮುಳಬಾಗ್ಲು ಸುತ್ತಮುತ್ತಲಿರೋ ಕಾಟೇರಮ್ಮನ ದೇವಸ್ಥಾನ ಎಲ್ಲ ಹೋಗಿ ಕೇಳ್ಕೊಂಡು ಪೂಜೆಗಳು ಮಾಡ್ತಾ ಇದ್ದೆ. ಈ ಅಮ್ಮನು ಲಾಲ್ಬಾಗ್ ದಾಸರಲ್ಲಿ ಕಾಟೇರಮ್ಮ ನನಗೆ ಒಳ್ದು ಎಲ್ಲ ಅನುಕೂಲ ಮಾಡಿಕೊಟ್ಟು ಈ ದೇವಸ್ಥಾನದಲ್ಲಿ ಸ್ಥಾನ ಕೊಟ್ಟವಳೆ. ಈ ಅರ್ಚಕರು ನಾಗೇಂದ್ರ ಪ್ರಸಾದಿಂದ ಎಲ್ಲ ಕಾರ್ಯ ಆಗಿ ನಾನು, ಮಗು, ನನ್ನ ಹೆಂಡತಿ ನೆಮ್ಮದಿಯಾಗಿ ಜೀವನ ಮಾಡ್ಕೊಂಡು ಆ ಅಮ್ಮಂದು ಸೇವೆ ಮಾಡ್ಕೊಂಡು ಗಂಜಿ ಕುಡ್ಕೊಂಡು ಆ ಅಮ್ಮ ಕ್ಷೇತ್ರದಲ್ಲಿ ಇದ್ದೀನಿ. ಕೊಡ್ತಾಳೆ. ಮತ್ತೆ ಮಂಗಳವಾರ, ಶುಕ್ರವಾರ, ಭಾನುವಾರ ವಿಶೇಷವಾಗಿ ತಡೆಗಳು, ಮಾಟ ಮಂತ್ರ, ವ್ಯವಹಾರ, ಕೋರ್ಟ್ ಕೇಸು, ಮತ್ತೆ ಗಾಳಿ, ಈ ತರ ಮನೆಗೆ ಶತ್ರು ಕಾಟ, ಸಾಲಬಾಧೆ, ಅನೇಕ ವಿಧವಾಗಿ ಈ ಅಮ್ಮನು ನಡೆಸ್ಕೊತಾಳೆ. ಇಲ್ಲಿ ಯಾವುದೇ ರೀತಿಯಲ್ಲಿ ವಾಮಾಚಾರ ಇಲ್ಲ, ಮಾಟ ಮಂತ್ರ ಇಲ್ಲ. ಆ ದೇವಿ ಸ್ವತಃ ದೇವಿ ಮುಂದೆನೆ ಅನೇಕ ಜನಗಳು ಕೊಡೋದು. ಒಂದೇ ಈ ಮಾಡೋದ್ರಿಂದ ದೇವರು 1 ವಾರ 2 ವಾರ ಇಲ್ಲ, 9 ದಿನದಲ್ಲಿ ಎಲ್ಲಾ ಕಾರ್ಯಗಳು ನೆರವೇರಿಸ್ಕೊಡ್ತಾಳೆ. ಯಾವುದೇ ಕೆಲಸ ಇರ್ಬೋದು, ನಿಮ್ ಕೋರ್ಟ್ ಕೇಸ್ ಆಗ್ಬೋದು, ಯಮ್ನಲ್ಲಿ ಬೇಡ್ಕೊಂಡ್ರೆ ಈ ತರ ನಾನು ಪೂಜೆ ಹರಕೆ ಅದೆಲ್ಲ ಕಟ್ಟಿ 9 ದಿನದಲ್ಲಿ ಹರಕೆ ರೂಪದಲ್ಲಿ ನೆರವೇರಿಸ್ಕೊತಾಳೆ. ನಿರಂತರವಾಗಿ ಕಾರ್ಯ ಎಲ್ಲ ಮಾಡ್ತಾರೆ. ಇಲ್ಲಿರೋ ಅರ್ಚಕರು ನಾಗೇಂದ್ರ ಪ್ರಸಾದ್ ಅವರು ಇಲ್ಲೇ ಸ್ಥಾನ ಕೊಟ್ರು. ಆಯಮ್ಮನು ಆಚೆ ಹೋಗಿ ಬಿಡ್ದಿರಾ, ಎಲ್ಲೂ ಕೆಲ್ಸಕ್ಕೂ ಹೋಗ್ದಿರಾ, ಇಲ್ಲೇ ಒಂದು ಕ್ಷೇತ್ರದಲ್ಲಿ ಸ್ಥಾನ ಕೊಟ್ಟು ಎಲ್ಲಾ ರೀತಿ ಇಲ್ಲಿ ಯಾರೇ ಬರ್ಲಿ ಅವ್ರಿಗೆ ಏನ್ ಮಾಡ್ಬೇಕೋ ಅದ್ ಮಾಡ್ಕೊಂಡು ಆಯಮ್ಮನ ಸೇವೆ ಮಾಡ್ಕೊಂಡು ಅರ್ಚಕರ ಜೊತೆ ನಾನು ಇಲ್ಲಿ ಸೇವಕನಾಗಿ ಆಯಮ್ಮನ ಸೇವೆ ಮಾಡ್ಕೊಂಡು ಇದ್ದೀನಿ. 30 ವರ್ಷದಿಂದ ಚಿಕ್ಕ ಕಲ್ಲು ಚಪ್ಪಡಿ ಹಾಕಿದ್ರು, ನಮ್ಮ ಮಾವನವ್ರು ಚಪ್ಪರ ಹಾಕಿದ್ರು. ಚಪ್ಪರ ಹಾಕಿ ನಡ್ಸ್ಕೊಂತ ಬರ್ತಾ ಇದ್ರು ಅಮ್ಮನ ಕಾರ್ಯ. ಆಮೇಲೆ ದೀಪಗಳು ಊರಲ್ಲಿ ದೀಪಗಳು ಮಾಡಿ ಆ ಕಾಲದಿಂದನೂ ಬರ್ತಾ ಇತ್ತು. ಇವಾಗ ಆ ಅಮ್ಮ ಅಲ್ಲೇ ಸ್ವಂತ ಆ ಅಮ್ಮನ ಉತ್ಪತ್ತಿ ಆಗಿರೋದು. ಅಮಾವಾಸ್ಯ ದಿನ ಮತ್ತೆ ಹುಣ್ಣಿಮೆ ದಿನ ಆ ಕಲ್ಲಲ್ಲಿ ರಕ್ತ ಬರೋದು. ಆ ಅಮ್ಮ ನೆಲ್ಕೊಂಡಿದ್ದ ಆಮೇಲೆ ನಮ್ಮ ಮಾವತ್ತಿರೋದ್ಮೇಲೆ ನಾವು ಈ ದೇವಸ್ಥಾನ ಮುಂದರ್ಸ್ಕೊಂಡು ಹೋಗ್ತಾ ಇದ್ದೀರಿ. 15 ವರ್ಷದಿಂದ ನಾವು ಮುಂದರ್ಸ್ಕೊಂಡು ಚಿಕ್ಕ ಗುಡಿ ಇತ್ತು, ಇವಾಗ ಈ ಮಟ್ಟಕ್ಕೆ ಮಾಡಿದಿರಿ. ಭಕ್ತಾದಿಗಳು ಬರೋದು, ಯಾವುದೇ ರೀತಿಯಲ್ಲಿ ಅವ್ರ ತಡೆ ಗಿಡೆ ಹೊಡಿತೀರಿ, ನಿಂಬೆ ಹಣ್ಣು, ತೆಂಗಿನಕಾಯಿ ಏನಾಗ್ಲಿ ನಾವೇ ನೋಡ್ತೀರಿ. ಮುನ್ರಾಜ್ ಅಂತ.
ನಾವು ಹೊಸಕೋಟೆಯಿಂದ. ನಾನು ಕಾರ್ಪೆಂಟರ್ ಕೆಲಸ ಮಾಡೋದು. ನನಗೆ ಮೈಗೆ ಹುಷಾರಿಲ್ಲ, ಸುಮಾರು 3 ವರ್ಷದಿಂದ ಮೈಗೆ ಹುಷಾರಿಲ್ಲ. ಸುಮಾರು ಜಾಗದಲ್ಲಿ ಸುತ್ತಾಡ್ದೆ, ದೇವಸ್ಥಾನಗಳಿಗೆ ಹೋದೆ, ಬೇರೆ ಕಡೆ ಮೈದಿಗಳ ಹತ್ರ ಎಲ್ಲ, ಆಂಧ್ರ ತಮಿಳ್ನಾಡು ಎಲ್ಲ ಕಡೆ ಹೋದ ಸುತ್ತಿದೆ. ಎಲ್ಲಿ ಹೋದ್ರೂ ಪರಿಹಾರ ಆಗಿಲ್ಲ. ಒಂದೊಂದ್ ದಿವಸ ಅಲ್ಲಿ ಹೋಗಿ ಬಂದಾಗ ಒಂದ್ ದಿವಸ ಕ್ಲಿಯರ್ ಇರುತ್ತೆ, ತಿರ್ಗಾ ಮಾರನೇ ದಿವಸ ಮಾಮೂಲಿನೇ. ಊಟ ತಿನ್ನಕ್ ಆಗ್ತಿರ್ಲಿಲ್ಲ, ನಿದ್ದೆ ಬರ್ತಾ ಇರ್ಲಿಲ್ಲ. ಆಮೇಲೆ ಹುಚ್ಚೊಂಥರ ಓಡಾಡ್ತಾ ಇರ್ಬೇಕು, 20 ಸಾರಿ ಓಡಾಡ್ತಾ ಇರ್ಬೇಕು. ನೈಟ್ ಅಂದ್ರೆ ನಿದ್ದೆ ಬರಲ್ಲ. ಆಮೇಲೆ ಕಾರ್ಪೆಂಟರ್ ಕೆಲ್ಸಕ್ಕೆ ಹೋಗಿದೆ, ಕೆಲ್ಸ ಮಾಡಕ್ಕೂ ಆಗಲ್ಲ, ಆದ್ರೂ ಮಾಡ್ತಾ ಇದ್ದೆ. ಆಮೇಲೆ ಹಿಂಗೆ ಆತ್ನು ಮನೆ ಓನರು ಒಂದ್ ಜಾಗ ಅಡ್ರೆಸ್ ಕೊಡ್ತೀನಿ, ನೀನ್ ಅಲ್ಗೋಡ್ ಪಾಪ, ನಿಂಗೆಲ್ಲ ಪರಿಹಾರ ಆಗತ್ತ ಅಂದ. ಆತ್ನು ಕೊಟ್ಟಿದ್ದು ಬೇರೆ ಅಡ್ರೆಸ್ ಕೊಟ್ಟ, ಮಾಲೂರ್ ಹತ್ರ. ಸರಿ, ಅಲ್ಲಿ ಹೋದ್ರೆ ಆತ್ನು ಈ ತರ ಪ್ರಾಬ್ಲಮ್ ಆಗಿದಪ್ಪ, ಯಾರೋ ಏನೋ ಮಾಡ್ಸವ್ರೆ, ಅದಕ್ಕೆ 15,000 ರೂಪಾಯಿ ಆಗತ್ತೆ ನಿನಗಂದ್ರೆ, ನೀವು ಹೊಸ್ದಾಗಿ ಬಂದಿರೋದಕ್ಕೋಸ್ಕರ 10,000 ರೂಪಾಯಿ ಕೊಡಿ, ಕ್ಲಿಯರ್ ಮಾಡ್ಕೊಡ್ತೀನಿ ಅಂದ್ರು. ಇಲ್ಲ ಸ್ವಾಮಿ, ಅಷ್ಟಾಗಲ್ಲ, 8,000 ರೂಪಾಯಿ ಕೊಡ್ತೀನಿ ಅಂದೆ. 8,000 ಕೊಡ್ತೀನಿ ಅಂದೆ. ಸರಿ ಆಯ್ತು ಅಂದ್ರು. ಆಮೇಲೆ ಮಾರನೇ ದಿವಸ ಬಂದ್ಬಿಟ್ಟು, ಮಾರನೇ ದಿವಸ ಹೋದೆ, ಇರಕ್ ಆಗ್ತಾ ಇಲ್ಲ ನನ್ನ ಕೈಲಿ. ಆಮೇಲೆ ರೆಡಿ ಮಾಡ್ದ, ಕೊಟ್ಟ ತಾಯ್ತಾಗ್ದ ಅಷ್ಟೇ, ದುಡ್ಡು ಕೊಟ್ಬಿಟ್ಟು ಬಂದ್ಬಿಟ್ಟೆ. 1 ವಾರ ಹಂಗಿತ್ತು, ತಿರ್ಗಾ ಮಾಮೂಲಿ ಆಗಿತ್ತು. ತಿರ್ಗಾ ಫೋನ್ ಮಾಡಿದ್ರೆ ಫೋನ್ ಎತ್ತಾ ಇಲ್ಲ. ಏನ್ ಮಾಡೋದು, ಬೇಜಾರಾಗೋಯ್ತು, ಇರಕ್ಕಾಗ್ದು, ಏನ್ ಮಾಡಕ್ಕಾಗ್ದು. ಆಮೇಲೆ ತಿರ್ಗಾ ಆತ್ಮಿಗೆ ಮನೆ ಅಪ್ಪನಿಗೆ ಫೋನ್ ಮಾಡ್ದೆ. ಆಮೇಲೆ ಆತ್ನು ತಿರ್ಗಾ, ಇಲ್ಲಪ್ಪ, ಇಲ್ಲೊಂದು ದೇವಸ್ಥಾನ ಇದೆ, ಕಾಟೇರಮ್ಮನ ದೇವಸ್ಥಾನ, ರಕ್ತ ಕಾಟೇರಮ್ಮನ ದೇವಸ್ಥಾನ, ದಾಸರಲ್ಲಿ ಹತ್ರ ಹೈವೇಯಲ್ಲಿ ತೋಟಗಳಲ್ಲಿ ಇದೆ ಅಂತ ಹೇಳ್ದ. ಸರಿ, ತೋರ್ಸ್ಬಾನ ಅಂದೆ. ಆತ್ನೆ ಕರ್ಕೊಂಡ್ ಬಂದು ಇಲ್ಲಿ ಬಿಟ್ಟ. ಅವಾಗ ಇಲ್ಲಿ ಬಂದು ನೋಡಿದ್ಮೇಲೆ, ಸ್ವಾಮಿ ಈ ತರ ಪ್ರಾಬ್ಲಮ್ ಇದೆಯಪ್ಪ, ನಾನು ಸಾಲ್ವ್ ಮಾಡ್ತೀನಿ, ನೀನೇನ್ ಭಯ ಬಿಡ್ಬೇಡ. ಆಮೇಲೆ ಫಸ್ಟ್ ದಿವಸ ಕಾಯಿ ನಿಂಬೆನೆಲ್ಲ ತೆಗೆದು ಹೊಡೆದ್ರು, ಸ್ವಲ್ಪ ಕಮ್ಮಿ ಆಯ್ತು. ಮನೆಗೆ ಹೋದ, ತಿರ್ಗಾ ಸ್ವಲ್ಪ ಪ್ರಾಬ್ಲಮ್ ಜಾಸ್ತಿ ಇತ್ತು. ಆಮೇಲೆ ಹೇಳ್ದೆ, ಈ ತರ ಫೋನ್ ಮಾಡಿ ಹೇಳಿದಕ್ಕೆ, ಇಲ್ಲ ಜಾಸ್ತಿ ಆಗತ್ತೆ, ತಿರ್ಗಾ ಮಂಗಳವಾರ ಬಾಪ್ಪ ನೀನು, ನಾನು ಕ್ಲಿಯರ್ ಮಾಡ್ತೀನಿ ಅಂತ. ತಿರ್ಗಾ ಬಂದೆ, ಸ್ವಲ್ಪ ಕ್ಲಿಯರ್ ಆಯ್ತು. ಆಮೇಲೆ ತಿರ್ಗಾ ಅದೇ ತರನೇ ಜಾಸ್ತಿ ಆಯ್ತು. ಫೋನ್ ಮಾಡಿದೆ, ರಾತ್ರಿ 12 ಗಂಟೆ 1 ಗಂಟೆಯಲ್ಲಿ ಫೋನ್ ಮಾಡಿದೀನಿ. ಆದ್ರೆ ಎತ್ತಿ ಮಾತಾಡ್ತಾ ಈ ತರ ಮಾಡು, ಅರ್ಶಿನ ಇರಲ್ಲ, ಮಕ್ಕ ತೊಳಿ, ಕ್ಲಿಯರ್ ಆಗುತ್ತೆ, ಏನು ಭಯ ಬೀಳ್ಬೇಡ ಅಂತ. ಆಮೇಲೆ ಅಲ್ಲಿಂದ ಕಂಟಿನ್ಯೂ ಆಗಿ 2 ತಿಂಗಳಿಂದ ಈ ಕಡೆ ನಾನು ಬರ್ತಾ ಹೋಗ್ತಾ ಇದ್ದೀನಿ. ಅವಾಗಿಂದ ಇವಾಗ ಪರವಾಗಿಲ್ಲ, 3/4% ಪರವಾಗಿಲ್ಲ. ದುಡ್ಡು ಮಾತ್ರ ಅಪ್ಪನ್ ಕೇಳ್ತಾ ಇಲ್ಲ, ನಾವೇನ್ ಕೊಟ್ಟ ಅದು ಈಸ್ಕೊಂತಾನೆ. ನಮ್ಗೆ ಪರಿಹಾರ ಅಂತೂ ಪಕ್ಕ ಕೊಡ್ತಾವನೆ, ನಮ್ಗೇನ್ ಮೋಸ ಮಾಡಲ್ಲ, ಪಕ್ಕ ಕೊಡ್ತಾನೆ ಪರಿಹಾರ. ಇವಾಗ ಪರವಾಗಿಲ್ಲ, ಅವಾಗ ನಾನು ಚೆನ್ನಾಗಿದ್ದೀನಿ. ಸ್ವಲ್ಪ ದೇವ್ರದ್ದು ಯಾವ್ದು ಚಿಕ್ಕ ಇದೆ ಅಂದ್ರು ಅದು ಅವರೇ ಬಂದು ಅಲ್ಲಿ ಕ್ಲಿಯರ್ ಮಾಡ್ಕೊಡ್ತಾರೆ ಹೇಳಿದಾರೆ. ಬರೋಂತವ್ರಿಗೆ ಇಲ್ಲಿ ಬಂದ್ರೆ ಪ್ರತಿಯೊಂದು ಪರಿಹಾರವಾಗುತ್ತೆ. ಎಂತವ್ರಿಗೆ ಏನೇ ಪರಿಹಾರ ಇರ್ಲಿ ಅದನ್ನ ಕ್ಲಿಯರ್ ಮಾಡ್ಕೊಳ್ತಾನೆ. ದುಡ್ಡಿಗೆ ಆಸೆ ಬೀಳಲ್ಲ, ನನಗ್ ಗೊತ್ತಿರಂಗೆ ದುಡ್ಡಿಗೆ ಆಸೆ ಬೀಳಲ್ಲ. ಅದ್ ಎಂತದೇನಾಗ್ಲಿ ಬಂದ್ರೆ ಬಂದ 4-5 ವಾರ ಬರಬೇಕು, 4-5 ವಾರ ಬರಬೇಕು, ಪರಿಹಾರ ಮಾಡಿಸ್ಕೊಂಡು ಹೋಗ್ಬೇಕು. ನಮ್ಗ ಆಗಿಲ್ಲ ಅಂದ್ಬಿಟ್ಟು ಇರಬಾರ್ದು, ಬರಬೇಕು. ಬಂದ್ರೆ ಅಮೌಂಟ್ ನಂಬ್ಕೊಂಡ್ ಬಂದ್ರೆ ಅಮ್ಮ ಪರಿಹಾರ ಕೊಡ್ತಾಳೆ. ಸ್ವಾಮಿನೂ ಕೈ ಬಿಡಿದ್ರೆ ಕ್ಲಿಯರ್ ಮಾಡಿ ಕಳಿಸ್ತಾನೆ, ಪಕ್ಕಾ ಗ್ಯಾರಂಟಿ.